ನಾಳೆ ಮಾರ್ಚ್ 19 ಗುರುವಾರ ಯುಗಾದಿ ಹಬ್ಬದ ದಿನ ಯಾವ ತಪ್ಪುಗಳನ್ನು ಮಾಡಬಾರ್ದು. ಸಂಜೆ 5:30ಕ್ಕೆ ಸರಿಯಾಗಿ ಯಾವ ವಿಶೇಷ ವಸ್ತುವನ್ನು ಸ್ಪರ್ಶ ಮಾಡಿದರೆ ವರ್ಷ ಪೂರ್ತಿ ಹಣ ನೆಮ್ಮದಿ ನಿಮ್ಮದಾಗುತ್ತೆ. ನಾಳೆ ಯಾವ ಬಣ್ಣದ ವಸ್ತ್ರವನ್ನು ಧರಿಸ್ಕೊಳ್ಬೇಕು, ಯಾವ ರೀತಿಯಾಗಿ ದೇವರ ಪೂಜೆಯನ್ನು ಮಾಡಿದರೆ ಗುರುಬಲ ಅದೃಷ್ಟ ನಿಮ್ಮದಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಯುಗಾದಿ ಹಬ್ಬದ ದಿನ ದ್ವೇಷದ ನಾಶವನ್ನ ಮಾಡಬೇಕು. ಅಂದರೆ ಯಾರ ಮೇಲಾದರೂ ಕೋಪವಿದ್ದರೆ, ಅತಿಯಾದ ದ್ವೇಷವಿದ್ದರೆ ಆ ದ್ವೇಷವನ್ನು ಯುಗಾದಿಯಿಂದ ಬಿಟ್ಟು ವ್ಯಕ್ತಿಗಳ ಮೇಲಿದ್ದ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ವರ್ಷದ ಮೊದಲ ದಿನ ಯುಗಾದಿ ಎಂದು ಸೂರ್ಯ ಉದಯಿಸುವ ಮುನ್ನವೇ ಎದ್ದಿರಬೇಕು. 19ನೆಯ ತಾರೀಕು ಅಂದರೆ ನಾಳೆ ಬೆಳಿಗ್ಗೆ 7 ಗಂಟೆಯ ನಂತರ ಹಬ್ಬದ ತಯಾರಿ, ಪೂಜೆ ಇತ್ಯಾದಿಗಳನ್ನು ಆರಂಭಿಸಬೇಕು. ಏಕೆಂದರೆ ಅಮಾವಾಸ್ಯೆ ತಿಥಿಯು ಬೆಳಿಗ್ಗೆ 6:52 ಇರುತ್ತದೆ. ಈ ಬಾರಿ ಯುಗಾದಿಯು ಗುರುವಾರದ ದಿನ ಬಂದಿರೋದ್ರಿಂದ ಗುರುವಾರಕ್ಕೆ ಅಧಿಪತಿ ಗುರುವಿನ ಬಣ್ಣ ಹಳದಿ. ಆದ್ದರಿಂದ ಹಳದಿ ಬಣ್ಣದ ವಸ್ತ್ರಗಳನ್ನು ಈ ದಿನ ಧರಿಸಿ ದೇವರ ಪೂಜೆಗಳನ್ನು ಮಾಡಿಕೊಂಡರೆ ತುಂಬಾ ಉತ್ತಮ. ಅಕಸ್ಮಾತ್ ಬೇರೆ ಬಣ್ಣದ ಬಟ್ಟೆಗಳನ್ನು ಈ ದಿನಕ್ಕಾಗಿ ತಂದಿದ್ದರೆ ಅವುಗಳನ್ನೇ ಧರಿಸಿ ಹಳದಿ ಬಣ್ಣದ ಚಿಕ್ಕ ಕರವಸ್ತ್ರವನ್ನಾದರೂ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಬಹುದು. ಅದು ಕೂಡ ಸಾಧ್ಯವಾಗಿಲ್ಲವೆಂದರೆ ಸ್ವಲ್ಪ ಅರಿಶಿಣವನ್ನು ನೀವು ಧರಿಸಿರುವ ವಸ್ತ್ರದ ಅಂಚಿಗೆ ಹಚ್ಚಿಕೊಳ್ಳಬೇಕು. ಯುಗಾದಿ ಹಬ್ಬವು ಏನನ್ನಾದರೂ ಆರಂಭಿಸಲು ತುಂಬಾ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಹೊಸ ಕೆಲಸ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಜಪ, ಅನುಷ್ಠಾನ, ತಪಸ್ಸು, ನಿರ್ಧಾರ, ಹೊಸದಾಗಿ ಮಂತ್ರ ಶ್ಲೋಕಗಳನ್ನು ಜಪಿಸಲು ಈ ದಿನ ಬಹಳ ಸೂಕ್ತವಾಗಿದೆ. ಸಾಕ್ಷಾತ್ ಬ್ರಹ್ಮದೇವರು ದೇವಾನುದೇವತೆಗಳಿಗೆ ಆಶೀರ್ವಾದ ನೀಡಿದ ದಿನವೇ ಈ ಯುಗಾದಿಯ ದಿನವಾಗಿದೆ. ಹಾಗೆಯೇ ಪುರಾಣಗಳ ಪ್ರಕಾರ ದೇವತೆಗಳೆಲ್ಲರೂ ಈ ಭೂಮಿಗೆ ಬಂದು ಪ್ರತಿ ಕುಟುಂಬಕ್ಕೂ ಆಶೀರ್ವಾದ ನೀಡುವ ದಿನ ಯುಗಾದಿಯ ದಿನ. ಭೂಮಿಯ ಮೇಲಿರುವ ಪ್ರತಿ ಜೀವಿಗಳು ಮತ್ತಷ್ಟು ಅಭಿವೃದ್ಧಿಯಾಗಲಿ, ಚೆನ್ನಾಗಿರಲಿ ಎಂದು ಆಶೀರ್ವಾದ ನೀಡುವ ದಿನ ಯುಗಾದಿಯ ದಿನವಾಗಿರುತ್ತದೆ. ಇದರ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಿದೆ. ಬಾಗಿಲಿಗೆ ಮಾವಿನ ತೋರಣ ಕಟ್ಟುವುದು ಮನೆಗೆ ದೇವತೆಗಳ ಆಕರ್ಷಣೆಯನ್ನ ಮಾಡುತ್ತದೆ. ಮಾವಿನ ತೋರಣದಿಂದ ದೇವತಾ ಶಕ್ತಿಯು ಮನೆಗೆ ಪ್ರವೇಶವನ್ನ ಮಾಡುತ್ತೆ. ಯುಗಾದಿಯ ದಿನ ಯಾರ ಮನೆ ಮುಂದೆ ರಂಗೋಲಿ ಇರುತ್ತದೆಯೋ ಆ ಮನೆಗೆ ಲಕ್ಷ್ಮೀ ದೈವಗಣಗಳು ಮನೆಗೆ ಆಕರ್ಷಣೆ ಆಗುತ್ತದೆ. ಆದ್ದರಿಂದ ಯುಗಾದಿಯ ದಿನ ಮನೆಯ ಮುಂದೆ ತೋರಣ ಇರಬೇಕು. ಜೊತೆಗೆ ಮನೆಯ ಅಂಗಳದಲ್ಲಿ ರಂಗೋಲಿ ತಪ್ಪದೆ ಬರೆದಿರಬೇಕು. ಯುಗಾದಿಯ ದಿನ ಕಾಲಪುರುಷನನ್ನು ಪೂಜಿಸಬೇಕು. ಕಾಲವೇ ದೇವರೆಂದು ನಂಬಬೇಕು. ಪ್ರತಿಯೊಬ್ಬರು ಯುಗಾದಿಯ ದಿನದಿಂದ ಸಮಯಕ್ಕೆ ಗೌರವವನ್ನು ನೀಡುವುದನ್ನು ಕಲಿಯಬೇಕು. ಇದರಿಂದ ಹಣ, ನೆಮ್ಮದಿ, ಐಶ್ವರ್ಯ ಸದಾ ನಿಮ್ಮನ್ನ ಹುಡುಕಿ ಬರುತ್ತದೆ. ಕಾಲಪುರುಷನಿಗೆ ಗೌರವ ಸಲ್ಲಿಸಲು ಈ ದಿನ ಪುರುಷ ಸೂಕ್ತ, ಶ್ರೀ ಸೂಕ್ತ ಪಾರಾಯಣ ಮಾಡಿ. ಯುಗಾದಿಯ ದಿನ ಬ್ರಹ್ಮದೇವರನ್ನು ಸ್ಮರಿಸಬೇಕು. ಬ್ರಹ್ಮದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಲು ಆರಂಭ ಮಾಡಿದ ದಿನವೇ ಯುಗಾದಿಯ ದಿನವಾಗಿದೆ. ನಾಳೆ ಹಬ್ಬದ ದಿನ ಪ್ರತಿ ಕುಟುಂಬದವರು ಗೋಪೂಜೆಯನ್ನ ಮಾಡಬೇಕು. ಅದರಲ್ಲೂ ವೃಷಭಗಳ ಪೂಜೆಯನ್ನ ಮಾಡಿಕೊಳ್ಬೇಕು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಎತ್ತುಗಳಿಗೆ ಆಹಾರ ತಿನ್ನಿಸುವುದು, ಎತ್ತುಗಳಿಗೆ ಪ್ರದಕ್ಷಿಣೆ ಮಾಡುವುದು, ಎತ್ತುಗಳನ್ನು ಸ್ಪರ್ಶ ಮಾಡಿ ಕೋರಿಕೆಗಳನ್ನು ಕೇಳುವುದು ಮಾಡಿದರೆ ವರ್ಷ ಪೂರ್ತಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ. ಯುಗಾದಿಯ ದಿನ ಮಾವಿನ ಹಣ್ಣನ್ನು ದಾನವಾಗಿ ನೀಡಿದರೆ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ. ಯುಗಾದಿ ಹಬ್ಬದ ದಿನ ಮಜ್ಜಿಗೆ ದಾನವಾಗಿ ನೀಡಿದರೆ, ಬೀಸಣಿಗೆ ದಾನ ನೀಡಿದರೆ ಜಾತಕ ದೋಷಗಳು ದೂರವಾಗಿ ಮನಃಶಾಂತಿ ಸಿಗುತ್ತದೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಬ್ಬದ ದಿನ ವಸ್ತ್ರದಾನ ಮಾಡಿದರೆ ಇರುವ ಐಶ್ವರ್ಯ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಿ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಹಬ್ಬದ ದಿನ ಸಕಲ ದೇವರನ್ನು ದವನದಿಂದ ಪೂಜಿಸಬೇಕು. ಯುಗಾದಿಗೂ ದವನಕ್ಕೂ ವಿಶೇಷವಾದ ನಂಟಿದೆ. ದವನದಿಂದ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿದರೆ ಸರ್ವ ಕೋರಿಕೆಗಳು ಬಹಳ ಶೀಘ್ರವಾಗಿ ನೆರವೇರುತ್ತದೆ. ಹಬ್ಬದ ದಿನ ಸಂಜೆಯ ಸಮಯದಲ್ಲಿ ಅಂದರೆ 5 ಗಂಟೆಯ ನಂತರ ಪಂಚಾಂಗ ಶ್ರವಣ ಮಾಡಿದರೆ, ಪಂಚಾಂಗದ ಪುಸ್ತಕವನ್ನು ಸ್ಪರ್ಶ ಮಾಡಿದರೆ ಭೂದಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತೆ. ಗೋವುಗಳನ್ನು ದಾನವಾಗಿ ನೀಡಿದ ಫಲ, ಕನ್ಯಾದಾನ ಮಾಡಿದ ಫಲ ಪಂಚಾಂಗ ಶ್ರವಣದಿಂದ ಪ್ರಾಪ್ತಿಯಾಗುತ್ತೆ. ವರ್ಷ ಪೂರ್ತಿ ನವಗ್ರಹಗಳು ಅನುಕೂಲಕರ ಫಲವನ್ನು ನೀಡಲು ತಪ್ಪದೆ ನಾಳೆಯ ದಿನ ಯುಗಾದಿಯ ದಿನ ಪಂಚಾಂಗ ಶ್ರವಣ ಮಾಡಿ. ಯುಗಾದಿಯ ದಿನ ಯಾರಿಗೂ ಶಾಪವನ್ನ ಹಾಕಬಾರ್ದು, ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ನಮಗೆ ನಾವೇ ಕೆಟ್ಟದ್ದನ್ನು ಬಯಸುವುದು ಅಥವಾ ಮುಂದೆ ಆಗುವುದು ಕೆಟ್ಟದ್ದೇ ಎಂದು ಆಲೋಚಿಸುವುದು ಮಾಡಬಾರದು. ಕೆಟ್ಟ ಕಾರ್ಯಗಳ ಬಗ್ಗೆ, ಅಶುಭ ಕಾರ್ಯಗಳ ಬಗ್ಗೆ ಮನೆಯಲ್ಲಿ ಈ ದಿನ ಮಾತನಾಡಕೂಡದು. ಈ ದಿನ ಮಂಗಳಪ್ರದವಾದ ಮಾತುಗಳನ್ನು ಕೇಳುವುದು, ಹೇಳುವುದನ್ನ ಮಾಡಿಕೊಳ್ಬೇಕು. ಯುಗಾದಿಯ ದಿನ ಧರ್ಮ ಕಾರ್ಯವನ್ನ ಮಾಡುತ್ತೇನೆ ಎಂಬ ಒಂದು ಚಿಕ್ಕ ಸಂಕಲ್ಪವನ್ನ ಮಾಡಿಕೊಳ್ಬೇಕು. ಯಾವುದಾದರೂ ದೇವಸ್ಥಾನಕ್ಕೆ ಈ ವರ್ಷ ಹೋಗಿ ಬರುತ್ತೇನೆ ಎಂದು ಅಥವಾ ದೇವಸ್ಥಾನದ ಕಾರ್ಯಗಳಿಗೆ
ಸಹಾಯ ಮಾಡುತ್ತೇನೆಂದು, ಧರ್ಮ ಮಾರ್ಗದಲ್ಲಿ ಇರದವರನ್ನು ಧರ್ಮ ಮಾರ್ಗಕ್ಕೆ ತರುತ್ತೇನೆ ಎಂದು ಚಿಕ್ಕ ಸಂಕಲ್ಪವನ್ನು ಈ ವರ್ಷ ಮಾಡಿಕೊಳ್ಳಬೇಕು. ಇನ್ನು ಈ ದಿನ ಮನೆಯ ಸದಸ್ಯರು ಬೇವು ಬೆಲ್ಲ ಸ್ವೀಕರಿಸುವಾಗ ಈ ಶ್ಲೋಕವನ್ನು ಮರೆಯದೆ ಹೇಳಿಕೊಳ್ಳಿ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಇದರ ಅರ್ಥ ಹೀಗಿದೆ: 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ. ಈ ಯುಗಾದಿಯ ದಿನದಂದು ಸರ್ವ ಸಂಕಷ್ಟಗಳು ಕಳೆಯಲು ರಾಮರಕ್ಷಾ ಸ್ತೋತ್ರ ಕೇಳಿ ಅಥವಾ ಹೇಳಿ. ಶತ್ರುಗಳ ಸಮಸ್ಯೆ ಹೆಚ್ಚಾಗಿದ್ದರೆ ವಿಷ್ಣು ಪಂಜರ ಸ್ತೋತ್ರವನ್ನು ಕೇಳಿ. ಆರ್ಥಿಕ ಆರೋಗ್ಯ, ಉದ್ಯೋಗ ಸಮಸ್ಯೆ ತೀರಲು ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಿ. ದೃಷ್ಟಿದೋಷಗಳು ಹೆಚ್ಚಾಗಿದ್ದರೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನ ಕೇಳಿ. ಇನ್ನು ಈ ದಿನ ಮಾಡಬೇಕಾದ ಅತಿ ಮುಖ್ಯವಾದ ದಾನವೆಂದರೆ ಅದು ಪಂಚಾಂಗದ ಅರಿವಿಲ್ಲದವರಿಗೆ ಪಂಚಾಂಗದ ದಾನವನ್ನ ಅಥವಾ ಪಂಚಾಂಗವನ್ನು ಬಹುಮಾನದ ರೀತಿಯಾಗಿ ನೀಡಿದರೆ ಅಖಂಡ ಪುಣ್ಯಫಲ ಲಭಿಸುತ್ತದೆ. ಸಕಲ ಗ್ರಹಗಳ ಕೃಪೆ ನಿಮ್ಮ ಮೇಲಿರುತ್ತೆ. ಈ ದಿನ ಮನೆ ಮಂದಿಯೆಲ್ಲ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮನೆಯಲ್ಲಿರುವ ಹಿರಿಯರ, ತಂದೆ ತಾಯಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳಬೇಕು. ನಿಮ್ಮ ಇಷ್ಟ ಗುರುಗಳ ಕಾಲಿಗೆ ಬಿದ್ದು ಕೂಡ ಈ ದಿನ ಆಶೀರ್ವಾದ ಪಡೆದುಕೊಳ್ಳಿ. ಭಗವಂತನಿಗೆ ಬೇಡುವಾಗ, ಇವತ್ತಿನ ದಿನ ನಾನು ಜೀವಿಸಲು ನೀನು ಕಾರಣನಾಗಿದ್ದೀಯಾ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸು, ಆರೋಗ್ಯ, ವಿಜಯಗಳನ್ನು ನೀಡಿ ಅರಸು ಎಂದು ಬೇಡಿಕೊಂಡು ಸಂತಸದಿಂದ ಯುಗಾದಿಯನ್ನ ಆಚರಿಸಬೇಕು. ಕಳೆದ ವಿಡಿಯೋದಲ್ಲಿ ಯುಗಾದಿಯ ದಿನ ಮನೆಯ ಬಾಗಿಲಿಗೆ ಯಾವ ವಸ್ತುವನ್ನ ಕಟ್ಟಿದರೆ ವರ್ಷಪೂರ್ತಿ ಬಂಗಾರ, ಐಶ್ವರ್ಯ, ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತೆ ಅಂತ ತಿಳಿಸಿಕೊಟ್ಟಿದ್ದೀವಿ. ಸರ್ವರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.